ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೈವನಾಗಿರುವಂತಹ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳ ಹಾಗೂ ವಿದ್ಯಾರ್ಥಿ ಮಿತ್ರರ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ವಾಸ್ತು ಪುರುಷ ದೇವತಾಭ್ಯೋ ನಮಃ. ನಾನು ನಿಮಗೆ ಈ ವಾಸ್ತುವಿನಲ್ಲಿ ಯಾವ ದಿಕ್ಕಿನವರಿಗೆ ಅಂದರೆ ಗೃಹ ನಿರ್ಮಾಣ ಮಾಡುವಾಗ ಯಾವ ದಿಕ್ಕಿನಲ್ಲಿ ಬಾಗಿಲಿಡುವಂಥವ್ರಿಗೆ ಯಾವ ಆಯ ಒಳ್ಳೆಯದು ಅನ್ನುವಂಥ ಒಂದಷ್ಟು ಮಾಹಿತಿಯನ್ನ ಇವತ್ತಿನ ಸಂಚಿಕೆಯಲ್ಲಿ ಶಾಸ್ತ್ರೋಕ್ತವಾಗಿ ತಿಳಿಸ್ತೇನೆ. ನೋಡಿ, ಈ ಆಯ ಅಂದರೆ ಯೋನಿ ಅಂತ ಕೂಡ ನಾವು ಕರಿತೀವಿ. ಆಯ ಅಂದರೆ ಒಂದು ಗೃಹದ ಪ್ರಾಣ. ಬಿಲ್ಡಿಂಗ್ ಅಂದರೆ ಒಂದು ಗೃಹದ ದೇಹ. ಇನ್ನು ಶಂಕುಸ್ಥಾಪನೆ ಅಂತಂದ್ರೆ ಅದು ಆ ಗೃಹದ ಆತ್ಮ. ಈ ಮೂರು ಇದ್ದಾಗ ಮಾತ್ರ ಅದು ಗೃಹ ಅಂತ ಅನ್ನಿಸ್ಕೊಳ್ತದೆ. ಸರಿಯಾದ ಅಳತೆ ಇಲ್ಲದ ಮನೆಯು ಶವವಿದ್ದಂತೆ. ಇದನ್ನು ನಾವು ತಿಳ್ಕೋಬೇಕು. ನೋಡಿ, ಆಯದ ಬಗ್ಗೆ ಮಾಹಿತಿಯನ್ನು ಕೊಡುವಾಗ ವಿಷಮಾಯ ಶುಭ ಪ್ರೋಕ್ತಂ ಸಮಾಯ ಶೋಕ ದುಃಖದ ಸ್ವಸ್ಥಾನ ಗಾವಾಲಿಷ್ಠ ಸ್ಯೋರ್ನ ಚಾನ್ಯ ಸ್ಥಾನಾಗಹ ಶುಭಾಹ ಅಂತ ಹೇಳಿದ್ದಾರೆ. ಏನಂದ್ರೆ ವಿಷಮ ಸಂಖ್ಯೆಯಲ್ಲಿರುವ ಆಯಗಳು ಶುಭ ಫಲದಾಯಕವು ಮತ್ತು ಸಮಸಂಖ್ಯೆಯ ಆಯಗಳು ದುಃಖದಾಯಕವು. ಅಂದ್ರೆ ನಾವೊಂದು ಆಯ ನಿರ್ಣಯ ಮಾಡುವಾಗ ಅದರ ಅಳತೆ ಹೇಗಿರಬೇಕು ಅಂದ್ರೆ ಬೆಸ ಸಂಖ್ಯೆಯಲ್ಲಿ ಇರಬೇಕು. ಎಕ್ಸಾಂಪಲ್ 25, 33, 25, 33, 43, 57 ಅಂದ್ರೆ ಬೆಸ ಸಂಖ್ಯೆಯಲ್ಲಿ ಇರಬೇಕು. ಯಾವುದೇ ಕಾರಣಕ್ಕೂ ಸಮ ಸಂಖ್ಯೆಯಲ್ಲಿ ಇರಬಾರ್ದು. ಎಕ್ಸಾಂಪಲ್ 22, 32, 22, 44, 46, 66 ಈ ತರ ಸಮ ಸಂಖ್ಯೆಯಲ್ಲಿ ಇಡುವಂತ ಆಯದ ಗೃಹವು ದುಃಖದಾಯಕವು ಅಂತ ಹೇಳಿದೆ. ಯಾಕಂದ್ರೆ ವಿಷಮ ಸಂಖ್ಯೆ ಅಂದ್ರೆ ಬೆಸ ಸಂಖ್ಯೆಯನ್ನು ನಾವು ವೃದ್ಧಿ ಸಂಖ್ಯೆ ಅಂತ ಕರಿತೀವಿ. ಅದ್ರ ಜೊತೆಗೆ 8 ಆಯಗಳಲ್ಲಿ ನಾವು ಬೆಸ ಸಂಖ್ಯೆಯಲ್ಲಿ ನಿರ್ಮಿಸುವಂತ ಅಳತೆ ನಮಗೆ ಶುಭ ಆಯಗಳು ಸಿಗ್ತದೆ. ಸಮ ಸಂಖ್ಯೆಯಲ್ಲಿ ಮಾಡುವಂತ ಆಯದ ಅಳತೆ ನಮಗೆ ಅಶುಭ ಆಯಗಳು ಬರ್ತದೆ. ಅದಕ್ಕೋಸ್ಕರ ನಾವು ಸಮ ಸಂಖ್ಯೆಯನ್ನ ತೆಗೆದುಕೊಳ್ಬಾರ್ದು. ಜೊತೆಗೆ ಆಯಗಳು ತಮ್ಮ ಸ್ವಸ್ಥಾನದಲ್ಲಿ ಬಲ ಹೊಂದಿದ್ದು ಅನ್ಯ ಸ್ಥಾನಗಳಲ್ಲಿ ಅಶುಭದಾಯಕವು. ಪ್ರತಿ ಒಂದು ಆಯಗಳಿಗೂ ಕೂಡ ಸ್ವಂತ ಸ್ಥಳ ಅಂತ ಇದೆ, ಅಂದ್ರೆ ಸ್ವಂತ ದಿಕ್ಕು ಅಂತ ಇದೆ. ಆ ದಿಕ್ಕಲ್ಲಿ ಅವರು ಶುಭ ಫಲವನ್ನ ಕೊಟ್ರೆ ಶತ್ರುವಿನ ಸ್ಥಾನದಲ್ಲಿ ಅವರು ಅಶುಭ ಫಲವನ್ನ ಕೊಡ್ತದೆ. ಅದನ್ನ ಮುಂದಿನ ಸ್ಲೈಡ್ ಅಲ್ಲಿ ನಾನು ನಿಮ್ಗೆ ತೋರಿಸ್ತೀನಿ. ಸ್ವಕ್ಷೇತ್ರ ಯಾವುದು ಮತ್ತೆ ಯಾವ ದಿಕ್ಕಿಗೆ ಯಾವ ಆಯ ಒಳ್ಳೆದು ಅಂತ ನಾನು ಮುಂದಿನ ಸ್ಲೈಡ್ ಅಲ್ಲಿ ನಿಮಗೆ ತೋರಿಸ್ತೇನೆ. ನೆಕ್ಸ್ಟ್ ಹೇಳ್ತಾನೆ, ಪೂರ್ವಾದಿ ದಿಕ್ಷು ಚಾಷ್ಟಾನಾಂ ಧ್ವಜಾ ದೀನಾಮಪಿ ಸ್ಥಿತಿ ಸ್ವಸ್ಥಾನಾತ್ ಪಂಚಮಾ ಸ್ಥಾನೆ ವೈರತ್ವಂಚ ಮಹದ್ಭವೇತ್. ಸ್ವಸ್ಥಾನದಲ್ಲಿ ಆಯಗಳು ಶುಭ ಫಲವನ್ನು ಕೊಟ್ರೆ ಪಂಚಮ ಸ್ಥಾನದಲ್ಲಿ ಶತ್ರುಗಳಾಗ್ತಾರೆ ಅವರು. ಹೇಗೆ ನೋಡಿ, ಪೂರ್ವಾದಿ ದಿಕ್ಕಿನಲ್ಲಿ ಅಂದ್ರೆ ಪೂರ್ವದಿಂದ ಲೆಕ್ಕವನ್ನ ಮಾಡುವಾಗ ಧ್ವಜಾದಿ 8 ಆಯಗಳು ಒಂದೊಂದಾಗಿ ಬರ್ತವಂತೆ, 8 ದಿಕ್ಕುಗಳಲ್ಲೂ ಬರ್ತವಂತೆ. ಮತ್ತು ಸ್ವಸ್ಥಾನದಿಂದ 5ನೇ ಸ್ಥಾನವು ಅವರಿಗೆ ವೈರಸ್ಥಾನವಾಗ್ತದೆ. ಇದನ್ನ ಬಹಳ ಚೆನ್ನಾಗಿ ನಮಗೆ ಎಕ್ಸ್ಪ್ಲನೇಷನ್ ಮಾಡಿದ್ದಾರೆ, ಅಂದ್ರೆ ತಿಳಿಸ್ಕೊಟ್ಟಿದ್ದಾರೆ ನಮ್ಮ ಋಷಿ ಮುನಿಗಳು. ಹೀಗೇ ಗೃಹ ನಿರ್ಮಾಣವನ್ನ ಮಾಡಬೇಕು, ಹೀಗೇ ಆಯಾದಿ ನಿರ್ಣಯಗಳನ್ನ ಮಾಡಬೇಕು ಅಂತ. ನೋಡಿ ಹೇಗೆ ಅದರ ಅಂದ್ರೆ ನೋಡಿ, ಆಗ ಹೇಳಿದ್ರಲ್ಲ, ಪೂರ್ವಾದಿ 8 ದಿಕ್ಕುಗಳಲ್ಲಿ 8 ಆಯಗಳು ಇರ್ತವೆ. ಯಾವುವು 8 ಆಯಗಳು? ಪೂರ್ವದಲ್ಲಿ ನಮಗೆ ಧ್ವಜಾಯ, ಆಗ್ನೇಯದಲ್ಲಿ ಧೂಮಾಯ. ಅಂದ್ರೆ ಪೂರ್ವಕ್ಕೆ ಧ್ವಜಾಯಕ್ಕೆ ಸ್ವಕ್ಷೇತ್ರ ಆಗತ್ತೆ, ಆಗ್ನೇಯ ದಿಕ್ಕಿಗೆ ಧೂಮಾಯ, ದಕ್ಷಿಣ ದಿಕ್ಕಿಗೆ ಸಿಂಹಾಯ, ನೈಋತ್ಯ ದಿಕ್ಕಿಗೆ ಶ್ವಾನಾಯ, ಪಶ್ಚಿಮ ದಿಕ್ಕಿಗೆ ಋಷಭಾಯ, ವಾಯುವ್ಯ ದಿಕ್ಕಿಗೆ ಕರಾಯ, ಉತ್ತರ ದಿಕ್ಕಿಗೆ ಗಜಾಯ, ಈಶಾನ್ಯ ದಿಕ್ಕಿಗೆ ಕಾಕಾಯಗಳು ಸ್ವಕ್ಷೇತ್ರವಾಗ್ತದೆ.
ನಾವು ಸಮಸಂಖ್ಯೆಯಲ್ಲಿ ಆಯವನ್ನ ನಿರ್ಣಯ ಮಾಡುವಂತ ಸಂದರ್ಭದಲ್ಲಿ ಕಾಕಾಯ, ಧೂಮಾಯ, ಶ್ವಾನಾಯ, ಕರಾಯ ಬರುತ್ತೆ. ಅದೇ ಬೆಸ ಸಂಖ್ಯೆಯಲ್ಲಿ ನಾವು ಅಳತೆಯನ್ನ ಮಾಡಿದ್ರೆ ಧ್ವಜಾಯ, ಸಿಂಹಾಯ, ಋಷಭಾಯ, ಗಜಾಯ ಬರುತ್ತೆ. ಧ್ವಜಾಯ, ಸಿಂಹಾಯ, ಋಷಭಾಯ, ಗಜಾಯ ಬರುತ್ತೆ. ನೋಡಿ, ಈಗ ಎಕ್ಸಾಂಪಲ್, ನಾನು ಪೂರ್ವ ದಿಕ್ಕಿಗೆ ಗೃಹ ನಿರ್ಮಾಣವನ್ನ ಮಾಡ್ತಾ ಇದ್ದೇನೆ. ಅಂದ್ರೆ ಪೂರ್ವ ದಿಕ್ಕಿಗೆ ನಾವು ಮುಖ್ಯ ದ್ವಾರವನ್ನ ನಿರ್ಣಯ ಮಾಡ್ತಾ ಇದ್ದೇನೆ. ಆಗ ನಿಮಗೆ ಋಷಭಾಯ ಇದೆಯಲ್ಲ, ಇದು ಶತ್ರು ಆಗುತ್ತೆ. ಯಾಕೆ ಅಂದ್ರೆ 1, 2, 3, 4, 5ನೇ ಆಯ ಆಗೋಯ್ತು. ಅಂದ್ರೆ ಪೂರ್ವ ದಿಕ್ಕಿನಲ್ಲಿ ಗೃಹ ನಿರ್ಮಾಣ ಮಾಡುವಾಗ ಧ್ವಜಾಯವು ಒಳ್ಳೆದು, ಸಿಂಹಾಯ ಒಳ್ಳೆದು, ಗಜಾಯ ಒಳ್ಳೆದು. ಆದ್ರೆ ಪೂರ್ವ ದಿಕ್ಕಿಗೆ ನೀವು ಗೃಹ ನಿರ್ಮಾಣ ಮಾಡಿ ಅಂದ್ರೆ ಮುಖ್ಯ ದ್ವಾರವನ್ನು ಇಡುವಾಗ ಋಷಭಾಯ ಅಶುಭವಾಗ್ತದೆ. ಅದೇ ಏನಾದ್ರೂ ನೀವು ದಕ್ಷಿಣ ದಿಕ್ಕಿಗೆ ಏನಾದ್ರೂ ಮುಖ್ಯ ದ್ವಾರವನ್ನ ಇಡ್ತಾ ಇದ್ರಿ ಅಂತ ಆದ್ರೆ ಸಿಂಹಾಯ ಒಳ್ಳೇದಾಗತ್ತೆ, ಋಷಭಾಯ ಒಳ್ಳೇದಾಗತ್ತೆ, ಧ್ವಜಾಯ ಒಳ್ಳೇದಾಗತ್ತೆ. ಆದ್ರೆ ಗಜಾಯ ಅಶುಭ ಆಗುತ್ತೆ. ಯಾಕಂದ್ರೆ ಈ ದಕ್ಷಿಣ ದಿಕ್ಕಿಗೆ 5ನೇ ಆಯ ಬಂದು ಗಜಾಯ ಬರುತ್ತೆ, ಅದು ಶತ್ರು ಆಯ ಆಗುತ್ತೆ. ಇನ್ನು ಋಷಭ ಆಯ ಪಶ್ಚಿಮ ದಿಕ್ಕಿಗೆ ಸ್ವಕ್ಷೇತ್ರವಾಗ್ತದೆ. ಅಂದ್ರೆ ನೀವೇನಾದ್ರೂ ಪಶ್ಚಿಮ ದಿಕ್ಕಿಗೆ ಏನಾದ್ರೂ ಗೃಹ ನಿರ್ಮಾಣ ಮಾಡ್ತಾ ಇದ್ರಿ ಅಂದ್ರೆ ಮುಖ್ಯ ದ್ವಾರವನ್ನ ಇಡ್ತಾ ಇದ್ರಿ ಅಂದ್ರೆ ನೀವು ಋಷಭಾಯವನ್ನ ಇಡ್ಬೋದು, ಗಜಾಯವನ್ನ ಇಡ್ಬೋದು, ಸಿಂಹಾಯವನ್ನ ಇಡ್ಬೋದು. ಆದ್ರೆ ಧ್ವಜಾಯವನ್ನ ನೀವು ಇಡುವ ಹಾಗಿಲ್ಲ, ಅದು ನಿಮ್ಗೆ ಶತ್ರು ಆಯ ಆಗುತ್ತೆ. ಅಕಸ್ಮಾತ್ ನೀವು ಉತ್ತರದಲ್ಲಿ ಏನಾದ್ರೂ ಬಾಗಿಲಿಡ್ತಾ ಇದ್ದೀರಾ ಅಂದ್ರೆ ಉತ್ತರದಲ್ಲಿ ಬಾಗಿಲಿಡುವಾಗ ಗಜಾಯ ಶುಭ ಫಲವನ್ನ ಕೊಡುತ್ತೆ, ಧ್ವಜಾಯವು ಶುಭ ಫಲ ಕೊಡುತ್ತೆ, ಋಷಭಾಯವು ಶುಭ ಫಲ ಕೊಡುತ್ತೆ. ಆದ್ರೆ ಉತ್ತರ ದಿಕ್ಕಿನ ಬಾಗಿಲಿಗೆ ಸಿಂಹಾಯವನ್ನ ನೀವು ಆಯವಾಗಿ ನಿರ್ಣಯ ಮಾಡಬಾರ್ದು. ಯಾಕೆಂದ್ರೆ ಶತ್ರು ಆಯ ಆಗುತ್ತೆ. ಮುಂದೆ ಯಾವ್ಯಾವ ಆಯದಲ್ಲಿ ಅದನ್ನ ಆಯದ ಅಳತೆಯನ್ನು ಮಾಡೋದು ಹೇಗೆ ಮತ್ತು ಇಂಚಿನಲ್ಲಿ ಅಥವಾ ಅಡಿ ಲೆಕ್ಕದಲ್ಲಿ ಹೇಗೆ ಆಯವನ್ನ ಕ್ಯಾಲ್ಕುಲೇಟ್ ಮಾಡಬೇಕು ಅನ್ನೋದನ್ನ ಮುಂದಿನ ಸಂಚಿಕೆಯಲ್ಲಿ ಹೇಳ್ಕೊಡ್ತೀನಿ. ನೋಡಿ, ಈಗ ಧ್ವಜಾಯ ಆಯ ಫಲಗಳನ್ನ ತಿಳಿಸ್ತಾ ಇದ್ದೇನೆ ನಾನು ನಿಮ್ಗೆ. ಧ್ವಜಾಯ ಪೂರ್ವದಲ್ಲಿ ಅತ್ಯಂತ ಶುಭ ಅಂದ್ರೆ ಪೂರ್ವದ ಬಾಗಿಲಿಡುವಂಥವ್ರಿಗೆ ಧ್ವಜಾಯ ಅತ್ಯಂತ ಶುಭ ಲಾಭವನ್ನು ಕೊಡುತ್ತೆ, ಅದರಿಂದ ಧನ ಲಾಭ ಪ್ರಾಪ್ತಿ ಆಗುತ್ತೆ. ಆದ್ರೆ ಈ ಪೂರ್ವ ದಿಕ್ಕಿಗೆ ಋಷಭಾಯ ಶತ್ರು ಆಯ ಆಗುತ್ತೆ. ಯಾವುದೇ ಕಾರಣಕ್ಕೂ ಪೂರ್ವ ದಿಕ್ಕಲ್ಲಿ ಬಾಗಿಲಿಡುವಂಥವ್ರು ಋಷಭಾಯದಲ್ಲಿ ಗೃಹ ನಿರ್ಮಾಣವನ್ನ ಮಾಡಬಾರ್ದು. ಇನ್ನು ಸಿಂಹಾಯದ ಬಗ್ಗೆ ನಾವು ಮಾತಾಡೋದಾದ್ರೆ ದಕ್ಷಿಣ ದಿಕ್ಕಿಗೆ ಬಾಗಲನ್ನ ಇಡುವಂಥವ್ರು ಸಿಂಹಾಯ ಅತ್ಯಂತ ಶುಭ ಫಲವನ್ನು ಕೊಡುತ್ತೆ, ಅದು ಭೋಗ್ಯ ಭಾಗ್ಯವನ್ನ ಕೊಡುತ್ತೆ. ಆದ್ರೆ ಗಜಾಯ ಶತ್ರು ಆಯ ಆಗುತ್ತೆ. ಗಜಾಯವನ್ನ ದಕ್ಷಿಣ ದಿಕ್ಕಿಗೆ ಇಡಬಾರ್ದು. ಇನ್ನು ಪಶ್ಚಿಮ ದಿಕ್ಕಿನಲ್ಲಿ ನಾವು ಬಾಗಿಲಿಟ್ರೆ ಋಷಭಾಯ ಅತ್ಯಂತ ಶುಭ, ಧನಧಾನ್ಯ ಪಶು ಲಾಭವನ್ನು ಕೊಡುತ್ತೆ. ಆದ್ರೆ ಧ್ವಜಾಯ ಅಶುಭ ಫಲವನ್ನು ಕೊಡುತ್ತೆ ಪಶ್ಚಿಮ ದಿಕ್ಕಿನಲ್ಲಿ ಬಾಗಿಲಿಡುವಂಥವ್ರಿಗೆ. ಇನ್ನು ಗಜಾಯ ಉತ್ತರ ದಿಕ್ಕಿನಲ್ಲಿ ಬಾಗಿಲಿಡುವಂಥವ್ರಿಗೆ ಗಜಾಯ ಮತ್ತು ಋಷಭಾಯ ಮತ್ತು ಧ್ವಜಾಯ ಶುಭ ಫಲವನ್ನು ಕೊಟ್ರೆ, ಪುತ್ರ ಲಾಭಾದಿಗಳನ್ನ ಕೊಟ್ರೆ ಸಿಂಹಾಯ ಅಶುಭ ಫಲವನ್ನ ಕೊಡ್ತದೆ. ಯಾಕಂದ್ರೆ ಅದು ಶತ್ರು ಆಯ ಆಗುತ್ತೆ. ಇನ್ನು ಮುಕ್ಕಂತೆ ಉಪ ದಿಕ್ಕುಗಳು ಅಂತ ಏನ್ ಹೇಳ್ತೀವಿ, ಅದು ಯಾವುದು ಕೂಡ ಶುಭ ಅಲ್ಲ. ಧೂಮಾಯ, ಶ್ವಾನಾಯ, ಕರಾಯ, ಕಾಕಾಯ ಇದು ಯಾವುದು ಕೂಡ ಶುಭ ಫಲವನ್ನ ಕೊಡೋದಿಲ್ಲ. ಹೀಗೆ ನಾವು ಒಂದು ಗೃಹ ನಿರ್ಮಾಣ ಮಾಡುವಂತ ಸಂದರ್ಭದಲ್ಲಿ ಕೂಡ ಒಂದು ಆಯ ನಿರ್ಣಯವನ್ನ ಹೀಗೇ ಮಾಡಬೇಕು ಮತ್ತು ಇಂತಿಂತ ದಿಕ್ಕುಗಳಿಗೆ ಇಂತಿಂತ ಆಯಗಳು ಶುಭ ಫಲ ಅಂತ ಕೊಡುತ್ತೆ. ನೋಡಿ, ಈ ಆಯದ ಪ್ರಕಾರ ಮುಖ್ಯ ದ್ವಾರವನ್ನು ನೀಡುವಂಥದ್ದು ಎಷ್ಟು ಶುಭ ಅಂತಂದ್ರೆ, ಎಕ್ಸಾಂಪಲ್ ಯಾವುದೋ ಒಂದು ದಿಕ್ಕು ಅವರ ರಾಶಿಯ ಪ್ರಕಾರ ಅವ್ರಿಗೆ ಆಗ್ ಬರುತ್ತೆ. ಆದ್ರೆ ಅವರ ಕಾಲಾನಂತರ ಮಕ್ಕಳಿಗೆ ಅದು ಆಗ್ ಬರಲ್ಲ ಅಂದ್ರೆ ಬಾಗಲ್ನ ಚೇಂಜ್ ಮಾಡಕ್ ಆಗಲ್ಲ. ಇದು ಗೊಂದಲ ಆಗ್ಬಿಡುತ್ತೆ, ತೊಂದರೆ ಆಗುತ್ತೆ. ಆದ್ರೆ ಈ ಆಯಗಳ ಪ್ರಕಾರ ನೀವು ಮುಖ್ಯ ದ್ವಾರವನ್ನ ಇಟ್ಕೊಳ್ಳೋದ್ರಿಂದ ಆ ಮನೆಯಲ್ಲಿ ವಾಸಿಸುವ ಎಲ್ಲರಿಗೂ ಕೂಡ ಆ ಆಯಗಳು ಶುಭ ಫಲವನ್ನೇ ಕೊಡುತ್ತೆ. ಆಯ ನಿರ್ಣಯಿಸುವಂತ ಸಂದರ್ಭದಲ್ಲಿ ಈ ರೀತಿಯಾದಂತಹ ವಿಷಯಗಳನ್ನ ತಿಳ್ಕೊಂಡು ತದನಂತರ ನೀವು ಗೃಹ ನಿರ್ಮಾಣವನ್ನ ಮಾಡಬೇಕು. ಅದರಿಂದ ಒಂದು ಗೃಹ ನಿರ್ಮಾಣದ ಆರಂಭದ ಹಂತದಿಂದ ಗೃಹ ಪ್ರವೇಶದವರೆಗೆ ಎಲ್ಲ ವಿಷಯಗಳನ್ನ ಸರಿಯಾದ ಮಾರ್ಗದರ್ಶನದಲ್ಲಿ ತಿಳ್ಕೊಂಡು ಮಾಡೋದ್ರಿಂದ ಮನೆಯಲ್ಲಿ ವಾಸ ಮಾಡುವಂಥವ್ರಿಗೆ ಅಷ್ಟೈಶ್ವರ್ಯ, ಭೋಗೈಶ್ವರ್ಯ, ಆಯಸ್ಸು ವೃದ್ಧಿ, ಸಂತಾನಾಭಿವೃದ್ಧಿ, ಪುತ್ರ ಸೌಖ್ಯವು ಉಂಟಾಗ್ತದೆ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ನಿಮಗೂ ಕೂಡ ವಾಸ್ತು ತರಗತಿಯನ್ನ ಕಲಿಬೇಕು
ಮತ್ತು ವಾಸ್ತುವಿಗೆ ಸಂಬಂಧಪಟ್ಟಂತಹ ಎಲ್ಲ ವಿಷಯವನ್ನು ತಿಳ್ಕೋಬೇಕು, ಅಥವಾ ಗುರುಗಳ ಹತ್ರ ಒಂದ್ಸರಿ ನಮ್ಮ ಮನೆಯ ವಾಸ್ತು ತೋರಿಸ್ಬೇಕು ಅನ್ನುವಂಥದ್ದಿದ್ರೆ ಖಂಡಿತ ನನ್ನನ್ನು ಭೇಟಿ ಮಾಡ್ಬೋದು. ಜೊತೆಗೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ, ದಯವಿಟ್ಟು ಬೇಗ ಆಗಿ ಅಂತ ಹೇಳ್ತಾ ಆ ಮಲೆಮಹದೇಶ್ವರರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. ಶ್ರೀ ಮಾಯಾಕಾರ ಶಂಕರ 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 ಶ್ರೀ